ಆದಿಶೇಷ, ನಮ್ಮ ವಿವಾಹಕ್ಕೆ ಪರಮೇಶ್ವರನೇ ಸಾಕ್ಷಿ. ನೆನಪು ಮಾಡ್ಕೋ ಆದಿಶೇಷ, ನೆನಪು ಮಾಡ್ಕೋ. ನೆನ್ಪಾಯ್ತಾ? ಹ, 7 ಜನ್ಮದಲ್ಲೂ ನನ್ನ ಜೊತೆಗಿರ್ತೀನಿ, ನಾನು ನೆರಳಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನೆನ್ಪಾಯ್ತಾ ಆದಿಶೇಷ? ಜೈ ಮಹಾಕಾಲ. ಬಾಬಾ, ನಂದೊಂದು ಪ್ರಶ್ನೆ. ಬಾಬಾ, ನನ್ನನ್ನ ಧಿಕ್ಕರಿಸಿ ಹೋದ ಆ ಶಕ್ತಿಗಳು ಇಚ್ಛಾಧಾರಿ ನಾಗಗಳನ್ನ ಸೇರಿದೆ ಅಂದ್ರೆ ಅವ್ರಿಗೂ ಅಮರತ್ವ ಶಕ್ತಿ ಬರುತ್ತಾ? ನಾಗಮಣಿ ಶಕ್ತಿ ನಾಗಲೋಕದವರಿಗೆ ಸೋಕಿದರೆ ಮನುಷ್ಯರಿಗೆ ಆಗುವಷ್ಟು ಉಪಯೋಗ ಅವರಿಗೆ ಆಗುವುದಿಲ್ಲ. ಬಾಬಾ, ಅದ್ಯಾಕೆ ಹಾಗೆ? ಏಕೆಂದರೆ ನಾಗಗಳ ಸೃಷ್ಟಿಯಲ್ಲಿ ವಿಶೇಷವಾದ ಶಕ್ತಿಯನ್ನು ಬ್ರಹ್ಮ ಕರುಣಿಸಿದ್ದಾನೆ. ಇಚ್ಛಾಧಾರಿ ನಾಗಗಳು ನಾಗಮಣಿಯಿಂದ ರಕ್ಷಣೆ ಪಡೆಯಬಹುದು, ಕಳೆದು ಹೋದ ಜೀವನವನ್ನು ಪಡೆಯಬಹುದು. ಹಾಗಾದ್ರೆ ಇಚ್ಛಾಧಾರಿ ನಾಗಗಳಿಂದ ನಮ್ಗೇನು ತೊಂದರೆ ಇಲ್ವಾ ಬಾಬಾ? ಘೋರ ಆಪತ್ತು ಎದುರಾಗುತ್ತೆ. ಆದಿಶೇಷ ಮತ್ತು ಇಚ್ಛಾಧಾರಿ ನಾಗಿಣಿ ಒಂದಾಗಿ ನಿಮ್ಮನ್ನ ಹುಡುಕುತ್ತಾರೆ. ಆದಿಶೇಷನಿಂದ ಇಚ್ಛಾಧಾರಿ ನಾಗಿಣಿಗೆ ನಿಮ್ಮ ಬಗ್ಗೆ ಖಂಡಿತ ತಿಳಿಯುತ್ತೆ. ಎಷ್ಟು ವರ್ಷ ನಿಮ್ಮನ್ನ ನೀವು ಕಾಪಾಡಿಕೊಂಡು ಬಂದಿರಿ, ಇನ್ನು ಮುಂದೆ ನಿಮ್ಮನ್ನು ಕಾಪಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದಿಶೇಷನನ್ನು ಕೊಂದು ನಾಗಮಣಿಯನ್ನು ಕದ್ದೊಯ್ದದ್ದು ನೀವೇ ಎನ್ನುವುದು ನಾಗಿಣಿಗೆ ಸ್ಪಷ್ಟವಾಗುತ್ತೆ. ಆಗ ಆದಿಶೇಷ ನಾಗಿಣಿ ಜಂಟಿಯಾಗಿ ನಿಮ್ಮ ಮೇಲೆ ಹೋರಾಟಕ್ಕೆ ಬರ್ತಾರೆ. ಇಡೀ ನಾಗಲೋಕದವರು ಅವರ ಬೆನ್ನಿಗೆ ನಿಲ್ಲುತ್ತಾರೆ. ಆಗ ನನ್ನ ಶಕ್ತಿಯು ಯಾವ ಕೆಲಸವೂ ಮಾಡುವುದಿಲ್ಲ. ಬಾಬಾ, ಹೀಗಾದ್ರೆ ಹೇಗ್ ಬಾಬಾ? ಬಾಬಾ, ಈಗ ನಾವೇನ್ ಮಾಡ್ಬೇಕು? ಅದನ್ನು ತಪ್ಪಿಸೋದಕ್ಕೆ ನಮಗೆ ಬೇರೆ ಯಾವ ಅವಕಾಶನೂ ಇಲ್ವಾ? ಇದೆ, ಒಂದು ಸಣ್ಣ ಅವಕಾಶ ಇದೆ. ಏನದು ಬಾಬಾ? ಹೇಳಿ ಬಾಬಾ. ಇಚ್ಛಾಧಾರಿ ನಾಗಗಳ ಜಾಗ ತಿಳಿದು ಅವುಗಳನ್ನು ಸರ್ವನಾಶ ಮಾಡಬೇಕು. ಇಚ್ಛಾಧಾರಿ ನಾಗಗಳನ್ನು ನಾಶ ಮಾಡಿದರೆ ಮಾತ್ರ ನಿಮಗೆ ಉಳಿಗಾಲ. ನೀವು ಅವುಗಳನ್ನು ಸಂಹಾರ ಮಾಡಲೇಬೇಕು. ಮಾಡುತ್ತೀರಾ? ಮಾಡುವ ಹಾಗೆ ನಾನು ಮಾಡುತ್ತೇನೆ. ಜಯ ಮಹಾಕಾಲ. ಆದಿಶೇಷ, ಆದಿಶೇಷ, ನಿನ್ನ ಕ್ಷಮಿಸ್ಬಿಡು ಆದಿಶೇಷ. ನಿನ್ನ ಗುರ್ತಿಸೋಕೆ ನನ್ನ ಕೈಲಿ ಆಗ್ಲೇ ಇಲ್ಲ. ಎಂತ ಪಾಪಿ ಅಲ್ವಾ ನಾನು? ನೀನ್ ನನಗ್ ಬೇಡ ಬೇಡ ಅಂತ ನಾನು ನಿನ್ನ ಎಷ್ಟೇ ತಿರಸ್ಕಾರ ಮಾಡಿದ್ರು ನೀನ್ ಮಾತ್ರ ನಾನೇ ಬೇಕು ಅಂತ ನಾನು ಹಿಂದೆ ಬಂದೆ. ನಾನು ನಿನ್ನ ಕೋಪ ಮಾಡ್ಕೊಂಡು ಎಷ್ಟು ಸತಿ ಬೈದ್ರು ನೀನ್ ಮಾತ್ರ ಒಂದಿನಕ್ಕೂ ಕೋಪ ಮಾಡ್ಕೊಂಡು ನಾನು ಬೇಡ ಅಂತ ಹೋಗಿಲ್ಲ. ನಾನು ತ್ರಿವಿಕ್ರಮನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗ್ ಗೊತ್ತಾದಾಗ ನಿನಗೆಷ್ಟು ಬೇಜಾರಾಗಿರುತ್ತಲ್ವಾ? ನಿನಗೆಷ್ಟು ನೋವು ಕೊಟ್ಟಿದ್ದೀನಿ ಅಲ್ವಾ ನಾನು? ನಿನ್ನನ್ನು ಹುಡ್ಕೊಂಡು ನಾನು ನಾಗಲೋಕದಿಂದ ಬಂದಿದ್ದೇನೆ. ನಿನ್ನ ಪ್ರೀತಿನ ಬಯಸ್ತಾ 23 ವರ್ಷಗಳಿಂದ ನಾನು ಕಾಯ್ತಾ ಇದ್ದೀನಿ ಆದಿಶೇಷ. ನನ್ನ ಕಣ್ಣು ಎದುರುಗಡೆನೆ ಇದ್ರು ನನಗೆ ಯಾವತ್ತು ನೀನೇ ನನ್ನ ಆದಿಶೇಷ ಅಂತ ಯಾಕೆ ಗೊತ್ತಾಗ್ಲಿಲ್ಲ? ನನ್ನ ಬುದ್ಧಿಗೆ ಏನಾಗಿತ್ತು? ಎಷ್ಟೋ ಜನ ನಮ್ಮನ್ನ ಪ್ರೀತಿಸೋರು ಸಿಗಲ್ಲ ಅಂತ ದುಃಖ ಪಡ್ತಾರೆ, ಸಿಕ್ಕಿದ ಪ್ರೀತಿನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ವ್ಯಥೆ ಪಡ್ತಾರೆ. ನನಗೆ ಪ್ರೀತಿಸಿದವನು ಸಿಕ್ತ, ನನ್ನ ಪ್ರೀತಿನೂ ಸಿಕ್ತು. ಆದ್ರೆ ಸಿಕ್ಕಿದ ಪ್ರೀತಿನ ಗುರ್ತಿಸೋಕೆ ನನ್ನ ಕಣ್ಗಳು ಕುರುಡಾಗಿತ್ತಲ್ಲ ಆದಿಶೇಷ. ಇಲ್ಲ ಇಲ್ಲ, ಇನ್ನು ನಾನು ತಡ ಮಾಡೋದಿಲ್ಲ. ನಿನ್ ಪ್ರೀತಿನ ನಾನು ಪಡ್ಕೋತೀನಿ. ನೀನ್ ಇಷ್ಟು ದಿನ ಬಯಸ್ತಾ ಇದ್ದಿದ್ ನನ್ನ ಪ್ರೀತಿನ ನಿನಗೆ ಅರ್ಪಿಸ್ತೀನಿ ಆದಿಶೇಷ. ಇಲ್ಲಿ ಇದಳು
ನೋಡು ನಿನ್ ಶಿವಾನಿ ಬಂದಿದ್ದೀನಿ, ಎಚ್ಚರ ಮಾಡ್ಕೋ ಆದಿಶೇಷ, ಎದೇಳು ಆದಿಶೇಷ, ಆದಿಶೇಷ, ಆದಿಶೇಷ. ಎದ್ದೇಳು ಆದಿಶೇಷ, ದಯವಿಟ್ಟು ಎದ್ದೇಳು. ಆದಿಶೇಷ ಏನಾಯ್ತು ನಿನ್ಗೆ? ಯಾಕೆ ನೀನ್ ಎಚ್ಚರ ಆಗ್ತಿಲ್ಲ? ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನಾಯ್ತು? ದಯವಿಟ್ಟು ಅವನ್ಗೆ ಪ್ರಜ್ಞೆ ಬರೋ ಹಾಗೆ ಮಾಡು ತಂದೆ. ನನ್ನ ಸಂಪೂರ್ಣ ಶಕ್ತಿನ ಉಪಯೋಗಿಸಾದ್ರೂ ಸರಿ, ಆದಿಶೇಷನ್ಗೆ ಪ್ರಜ್ಞೆ ಬರೋ ಹಾಗೆ ನಾನ್ ಮಾಡ್ತೀನಿ. ಶಿವಾನಿ, ಶಿವಾನಿ, ಏನಿದು? ಆದಿಶೇಷ, ಆದಿ, ಹೌದು ಹೌದು, ನೀನೇ ಆದಿಶೇಷ. ಯಾಕಾಗ್ ನೋಡ್ತಿದ್ಯಾ? ನಾನೇನ್ ಶಿವಾನಿ ಆದಿಶೇಷ, ಶಿವಾನಿ. 23 ವರ್ಷಗಳಿಂದ ನಿನಗೋಸ್ಕರ ಕಾಯ್ತಿರೋ ಶಿವಾನಿ ನಾನೇ. ನೀನು ನನಗೋಸ್ಕರ ಪುನರ್ಜನ್ಮ ಪಡ್ಕೊಂಡು ಬಂದೆ ಆದಿಶೇಷ. ಆದ್ರೆ ನೀನ್ ನನ್ನ ಕಣ್ಣು ಮುಂದೆನೆ ಇದ್ರು ನೀನೇ ನನ್ನ ಆದಿಶೇಷ ಅಂತ ನನಗ್ ಗೊತ್ತಾಗ್ಲೇ ಇಲ್ಲ. ನೋಡು, ಗೆದ್ಬಿಟ್ಟೆ, ನೀನ್ ಗೆದ್ಬಿಟ್ಟೆ ಆದಿಶೇಷ. ಆದ್ರೆ ನಿನ್ನ ಪ್ರೀತಿ ಮುಂದೆ ನಾನ್ ಸೋತ್ ಹೋದೆ. ನನ್ ಕ್ಷಮಿಸ್ತೀಯ ಅಲ್ವಾ ಆದಿಶೇಷ? ನನ್ ಕ್ಷಮಿಸ್ತೀಯ ಅಲ್ವಾ? ನನ್ನ ಎಷ್ಟು ಹಠ ಮಾಡಿ ಪಡ್ಕೊಂಡೆ ಅಲ್ವಾ? ಅಂದ್ರೆ ನಿನಗ್ ಗೊತ್ತಿತ್ತ ನಾನೇ ನಿನ್ ಶಿವಾನಿ ಅಂತ? ನಿನಗ್ ಸೇರ್ಬೇಕಾದವಳು ನಾನೇ ಅಂತ ನಿನಗ್ ಗೊತ್ತಿತ್ತ ಆದಿಶೇಷ? ನನ್ನ ತ್ರಿವಿಕ್ರಮ್ ನಿಶ್ಚಿತಾರ್ಥದ ಸಮಯದಲ್ಲಿ ನಿನ್ಗೇನೋ ಕೆಟ್ಟ ಕನ್ಸು ಬೀಳ್ತಿದೆ, ನನ್ಗೇನೋ ಕೆಟ್ಟದಾಗುತ್ತೆ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ತಾನೇ ನಿಶ್ಚಿತಾರ್ಥ ನಿಲ್ಸಿದ್ದು. ಅಂದ್ರೆ ಕನ್ಸು ನಿನ್ಗೆ ಪರಮೇಶ್ವರ ಕೊಡ್ತಾ ಇದ್ದಿದ್ ಸೂಚನೆನಾ? ಇನ್ನು ನನ್ಗೆ ಬಲವಂತವಾಗಿ ತಾಳಿ ಕಟ್ಟದೆ ಅನ್ನೋ ಕಾರಣಕ್ಕೆ ನಿನ್ನ ಅದೆಷ್ಟು ದ್ವೇಷ ಮಾಡ್ಬಿಟ್ಟೆ. ನಾನು ನಿನ್ನ ಶತ್ರು ಅಂತೆಲ್ಲ ಕರೆದ್ಬಿಟ್ಟೆ. ಎಂತ ಪಾಪಿ ನಾನು. ಆದಿಶೇಷ, ನನ್ನ ಕ್ಷಮಿಸ್ತೀಯ ಅಲ್ವಾ? ಯಾಕೆ ಆದಿಶೇಷ, ಯಾಕೆ ನೀನೇನು ಮಾತಾಡ್ತಿಲ್ಲ? ನಿನಗ್ ನಾನ್ ಯಾರು ಅಂತ ಇನ್ನ ನೆನಪಾಗಿಲ್ವಾ? ನಾನು ಆದಿಶೇಷ, ನಾನು ನಿನ್ ಶಿವಾನಿ. ನೆನಪು ಮಾಡ್ಕೋ ಆದಿಶೇಷ, ಏನಾದ್ರೂ ಮಾತಾಡು. ಶಿವಾನಿ, ಅದು ನಾನು. ನೀನೇ ಆದಿಶೇಷ, ನೀನ್ ಮನುಷ್ಯ ಅಲ್ಲ. ಇಡೀ ನಾಗಲೋಕದ ಸಂಕುಲವನ್ನೇ ರಕ್ಷಿಸೋ ರಕ್ಷಕ ನೀನು. ನಮ್ಮ ನಾಗಲೋಕದ ಮಹಾರಾಜ ನೀನು. ನೆನಪು ಮಾಡ್ಕೋ ಆದಿಶೇಷ, ನಾಗಮಾತ ನಿನ್ನ ತಾಯಿ, ತ್ರಿಕಾಲ ಗುರುದೇವ, ನಮ್ಮೆಲ್ಲರ ಗುರುಗಳು. ಮತ್ತೆ ನಾನು ನಿನ್ನ ಮನ್ಸರೆ ಪ್ರೀತಿಸ್ತಾ ಇದ್ದೆ ಶಿವಾನಿ. ನೆನಪು ಮಾಡ್ಕೋ. ಇನ್ನೂ ನೆನಪಾಗಿಲ್ವಾ ನಿನ್ಗೆ? ನಮ್ಮಿಬ್ರದ್ದು ಜನ್ಮ ಪ್ರೀತಿ ಆದಿಶೇಷ. ಹೋದ ಜನ್ಮದಲ್ಲಿ ನಾವಿಬ್ರು ಎಷ್ಟು ಪ್ರೀತಿಸ್ತಾ ಇದ್ವಿ ಗೊತ್ತಾ? ಎಲ್ಲ ಮರ್ತು ಹೋಗಿದ್ಯಾ? ಸ್ವಲ್ಪ ಆದ್ರೂ ನೆನಪು ಮಾಡ್ಕೋ ಆದಿಶೇಷ. ನಮ್ಮಿಬ್ರಿಗೂ
ವಿವಾಹ ಆಗಿದೆ. ಹುಣ್ಣಿಮೆಯ ದಿನ ರಾತ್ರಿ ನಾಗಬನದಲ್ಲಿ ನಾವಿಬ್ರು ಗಾಂಧರ್ವ ವಿವಾಹವಾಗಿದ್ವಿ. ನಮ್ಮ ವಿವಾಹದ ಬಗ್ಗೆ ನಿನಗೆ ಯಾವ ನೆನಪು ಇಲ್ವಾ ಆದಿಶೇಷ? ಅಯ್ಯೋ, ಏನ್ ಮಾಡ್ಲಿ ನಾನು? ಬಾ ಆದಿಶೇಷ, ನಮ್ಮ ವಿವಾಹಕ್ಕೆ ಪರಮೇಶ್ವರನೇ ಸಾಕ್ಷಿ. ನೆನಪು ಮಾಡ್ಕೋ ಆದಿಶೇಷ, ನೆನಪು ಮಾಡ್ಕೋ. ನೆನ್ಪಾಯ್ತಾ? ಹಾ, 7 ಜನ್ಮದಲ್ಲೂ ನನ್ನ ಜೊತೆಗಿರ್ತೀನಿ, ನಾನು ನೆರಳಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನೆನ್ಪಾಯ್ತಾ ಆದಿಶೇಷ? ಆ ಪರಮೇಶ್ವರನು ನಮ್ಮಿಬ್ಬರ ಸಮಾಧಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದ. ನೆನಪು ಮಾಡ್ಕೋ. ಏಳೇಳು ಜನ್ಮಕ್ಕೂ ನಾವಿಬ್ಬರು ಪತಿಪತಿಯರಾಗಿರಬೇಕು. ಸೃಷ್ಟಿಯ ಕೊನೆಯವರೆಗೂ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕು. ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದಿಶೇಷ, ಪರಮೇಶ್ವರ, ಶಿವಾನಿ, ಶಿವಾನಿ, ಶತ್ರುಯತಾ ಪರಿತಾಸಿಮ ಏನಾಭಿ ಯತಾ ಇತಃ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಜಯ ಮಹಾಭಾಗ. ಜಯ ಕಾಲಭೈರವಾಯ ನಮಃ. ದಿಗ್ವಿಜಯ, ಬಾಬಾ, ತೆಗೆದುಕೊಯ್ದು. ಏನಿದು ಬಾಬಾ? ಇಚ್ಛಾಧಾರಿ ನಾಗಗಳು ಇರೋ ಸ್ಥಳದ ನಕಾಶೆ. ಇದನ್ನು ನೋಡಿಕೊಂಡು ನೀನು ಮುಂದೆ ಹೆಜ್ಜೆ ಇಡಬೇಕು. ಕಾಡಿನ ಮಧ್ಯೆ ಇರೋ ಶಿವನ ದೇವಸ್ಥಾನದಲ್ಲಿ ಅವರು ಒಡಗಿ ಕುಳಿತಿದ್ದಾರೆ. ನೀವಿಬ್ಬರು ಈಗಲೇ ಹೊರಟು ಅವರು ಅಲ್ಲಿಂದ ತಪ್ಪಿಸಿಕೊಳ್ಳುವ ಮೊದಲೇ ಅವರನ್ನು ಸರ್ವನಾಶ ಮಾಡಿ. ಸರಿ ಬಾಬಾ,
ಈಗಲೇ ಹೊರಡ್ತೀವಿ. ಬಾಬಾ, ಇದರಿಂದ ಮತ್ತೆ ನಮ್ಗೆ ತೊಂದರೆ ಆಗೋದಿಲ್ಲ ಅಲ್ವಾ? ಇಚ್ಛಾಧಾರಿ ನಾಗಗಳು ಬದುಕುಳಿದರೆ ನಿಮಗೆ ತೊಂದರೆ. ಅವರ ಜೀವವನ್ನು ತೆಗೆಯಿರಿ. ಯಾರು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ದಿಗ್ವಿಜಯ, ತಡ ಮಾಡಬೇಡ. ಹೋಗು. ಆದಿಶೇಷ ಮತ್ತವನ ಪ್ರೇಯಸಿಯನ್ನು ಕೊಂದು ಬಿಡು. ನಾನು ಕೊಟ್ಟ ಕಾಶ್ಮೀರದ ಶಕ್ತಿಯನ್ನು ಧಿಕ್ಕರಿಸಿ ಅದನ್ನು ಸೆಳೆದುಕೊಂಡ ಆ ದೊಡ್ಡ ಶಕ್ತಿ ಯಾವುದು? ಶಿವಾನಿ, ನೀನು ನಿಂಗೆ ನನ್ ಮೇಲೆ ಕೋಪ ಅಲ್ವಾ? ನನ್ನನ್ನ ಅಷ್ಟು ಪ್ರೀತಿಸಿ ನನ್ನ ಬೇಡ್ಕೊಂಡ್ರು ನಾನು ನಿನ್ನ ತಿರಸ್ಕರಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು ಆದಿಶೇಷ. ಶಿವಾನಿ, ಕ್ಷಮೆ ನೀನು ಕೇಳೋದಲ್ಲ, ನಾನು ನಿನಗೆ ಕ್ಷಮೆ ಕೇಳಬೇಕು. ಸದಾ ನಿನ್ನ ಜೊತೆಗಿರ್ತೀನಿ ಅಂತ ನಿನಗೆ ಮಾತು ಕೊಟ್ಟು ಇದ್ದಕ್ಕಿದ್ದಾಗೆ ನಿನ್ನನ್ನು ಒಂಟಿ ಮಾಡಿ 23 ವರ್ಷ ನಿನ್ನನ್ನು ಕಾಯೋ ಹಾಗೆ ಮಾಡಿದ್ದೀನಿ. ನನ್ನ ಕ್ಷಮಿಸು ಶಿವಾನಿ. ಇಲ್ಲ ಆದಿಶೇಷ, ನೀನ್ ಕೊಟ್ಟಿದ್ ಮಾತನ್ನ ನೀನು ಉಳಿಸ್ಕೊಂಬಿಟ್ಟೆ. ನನ್ಗೋಸ್ಕರ, ನನ್ ಪ್ರೀತಿಗೋಸ್ಕರ ನೀನು ಮತ್ತೆ ಪುನರ್ಜನ್ಮ ಪಡೆದು ಬಂದಿದ್ಯಾ. ನನಗಿದಕ್ಕಿಂತ ಇನ್ನೇನ್ ಬೇಕು? ನಂಗಿಷ್ಟು ಸಾಕು ಆದಿಶೇಷ. ನಾನು ಪುನರ್ಜನ್ಮ ಪಡೆದಿರಬಹುದು ಶಿವಾನಿ, ಆದರೂ ನಾಗಲೋಕದ ನೆನಪುಗಳು ನನಗೆ ಯಾವುದು ಬಂದೇ ಇಲ್ಲ. ನೀನು ನನ್ನವಳು ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಅದು ಯಾಕೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಯಾಕೆ ನನ್ನ ಮದುವೆ ಆಗೋ ಹಠ ಮಾಡ್ದೆ? ಯಾಕೆ ನನಗೆ ತಾಳಿ ಕಟ್ತೆ? ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಶಿವಾನಿ, ಆದ್ರೆ ನಿನ್ ಮನ್ಸು ತ್ರಿವಿಕ್ರಮನ್ ಕಡೆ ವಾಲಿತ್ತು. ಆಗ ತ್ಯಾಗ ಮಾಡೋ ಯೋಚನೆ ಮಾಡಿದ್ದೆ, ಆದ್ರೆ ಅದಕ್ಕೆ ಅಮೃತ ಅವಕಾಶ ಕೊಡ್ಲಿಲ್ಲ. ಅಮೃತನ? ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಪ್ರೀತಿ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕಳ್ಕೋಬಾರ್ದು ಅಂತ ಅಮೃತನೇ ನನಗೆ ಹೇಳಿದ್ದು. ಇದನ್ನೆಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ? ಈ ವಿಷಯನ ಯಾವುದೇ ಕಾರಣಕ್ಕೂ ನಿನಗೆ ಹೇಳಬಾರ್ದು ಅಂತ ಅಮೃತ ನನ್ನ ಹತ್ರ ಮಾತು ತಗೊಂಡು ಪ್ರಾಣ ಬಿಟ್ಬಿಟ್ಲು. ಅಮೃತ ಯಾಕೆ ಹಾಗೆಲ್ಲ ಮಾಡಿದ್ಲು? ನೀನ್ ಅದನ್ನ ಹೇಳೋದ್ರಿಂದ ಏನೋ ಕೆಟ್ಟದಾಗ್ತಿತ್ತು ಅನ್ಸುತ್ತೆ. ಅದನ್ನ ತಡೆಯೋದಕ್ಕೆ ಹಾಗೆ ಮಾಡಿರ್ತಾಳೆ. ನಿನಗೆ ತಾಳಿ ಕಟ್ಟಬೇಕು ಅನ್ನೋ ಧೈರ್ಯ ನನಗೆ ಬಂದಿದ್ದು ನನ್ನೊಬ್ಬನಿಂದನೇ ಅಲ್ಲ ಶಿವಾನಿ, ಅದ್ಯಾವುದೋ ಧ್ವನಿಯಿಂದ. ನಾನಿದ್ದೀನಿ, ಹೋಗು ಶಿವಾನಿನ್ ಪಡ್ಕೋ ಅಂತ ಆ ಧ್ವನಿ ಪದೇ ಪದೇ ಹೇಳ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿದ್ದವ್ರು ಎಲ್ಲರೂ ಸ್ತಬ್ಧರಾಗೋದ್ರು. ನಾನು ನಿನಗೆ ತಾಳಿ ಕಟ್ಟಿದೆ ಅಷ್ಟೇ. ಧ್ವನಿನ? ಅಂದ್ರೆ ಅದು ಪರಮೇಶ್ವರನ ಆಜ್ಞೆನಾ? ಅಂದ್ರೆ ನಮ್ಮಿಬ್ಬರ ವಿವಾಹಕ್ಕೆ ಸಾಕ್ಷಾತ್ ಪರಮೇಶ್ವರನೇ ನಿನ್ಗೆ ಸೂಚನೆ ಕೊಟ್ಟಿದ್ದ ಅನ್ಸುತ್ತೆ. ನಾವಿಬ್ರು ಒಂದಾಗೋದಕ್ಕೆ ಕಾರಣ ನನ್ ಪರಮೇಶ್ವರನೇ. ಪರಮೇಶ್ವರ, ನಮ್ಮಿಬ್ಬರ ಜನ್ಮ ಜನ್ಮಾಂತರದ ಸಂಬಂಧನ ಒಂದು ಮಾಡಿರೋ ಶ್ರೇಯಸ್ಸು ನಿನಗೆ ಸಲ್ಲಬೇಕು. ನೀನ್ ಇಲ್ದಿದ್ರೆ ನಾವಿಬ್ರು ಒಂದಾಗ್ತಾನೆ ಇರಲಿಲ್ಲ. ನಾಗಲೋಕನ ಹೇಗ್ ಕಾಪಾಡ್ತಿದ್ಯೋ ನಮ್ಮಿಬ್ರು ಪ್ರೀತಿನೂ ಇವತ್ತು ಹಾಗೆ ಕಾಪಾಡ್ಬಿಟ್ಟೆ. ನಿನ್ಗೆ ಕೋಟಿ ಕೋಟಿ ವಂದನೆಗಳು ಪರಮೇಶ್ವರ.
ಶಿವಾನಿ, ಆದಿಶೇಷ, ಈಗ ನಿನ್ಗೆ ಹಳೆದೆಲ್ಲ ನೆನಪಾಯ್ತು. ಸಂಪೂರ್ಣವಾಗಿ ನೀ ನನಗೆ ಸಿಕ್ಕಾಯ್ತು. ನಮ್ಮ ಪ್ರೀತಿನೂ ಗೆದ್ದಾಯ್ತು. ಇನ್ನಿರೋದು ಒಂದೇ ಗುರಿ. ನಾಗಮಣಿಯನ್ನು ಪಡೆಯೋದು.